ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಷ್ಟು ಬಂದಿದ್ದಾರೆ. ಸೊ ಗೈಸ್, ಇವತ್ತು ಸ್ಯಾಟರ್ಡೇ ಈವ್ನಿಂಗ್. ಸೊ ನಾವಿವತ್ತು ಶಾಪಿಂಗ್ ಮಾಡ್ಲಿಕ್ಕೆ ಹೋಗ್ತೇವೆ. ಶಾಪಿಂಗ್ ಹೋಗುವ. ಶಾಪಿಂಗ್ ಮೇಲೆ ಹೋಯ್ತಾ ಜಸ್ಟ್ ಮಿಸ್. ನಾನು ನೋಡ್ಲಿಲ್ಲ ಗೈಸ್. ನಾವೀಗ ಸ್ವಲ್ಪ ಆಕ್ಷನ್ ಮಾಡಿದ್ದು ಪಬ್ಲಿಕ್ ಅಲ್ಲಿ ಆಗ್ತಿತ್ತು, ನಾವು ಸ್ವಲ್ಪ ಹುಷಾರಾದ್ವಿ. ಸೊ ಇವತ್ತು ಶಾಪಿಂಗ್ ಹೋಗಿ ಎಂತೆಲ್ಲ ಮಾಡ್ತೇವೆ ಅಂತ ನೋಡುವ. ನಾಳೆ ಸೇಮ್ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಸಿ ಯು, ಬಾಯ್. ಗೈಸ್, ಫೈನಲಿ ನಾವು ಲೊಕೇಶನ್ ಹತ್ರ ರೀಚ್ ಆಗಿದ್ದೇವೆ. ಲೊಕೇಶನ್ ಅಲ್ಲ, ಎಲ್ಲೆಲ್ಲೋ ಬರಲೇ ಇಲ್ಲ ಗೈಸ್. ನಮಗೆ ಎಲ್ಲಿ ಇಳಿಬೇಕಂತ ಗೊತ್ತಾಗದೆ ಒಂದು ಸ್ಟಾಪ್ ಜಾಸ್ತಿ ಮುಂದೆ ಇಳಿದಿದ್ದೇವೆ. ಈಗ ನಡ್ಕೊಂಡು ಹೋಗ್ತಾ ಇದ್ದೇವೆ. ನನ್ಗೆ ಎಲ್ಲಿಯಾದ್ರೂ ಒಂದೇ ಸೆಕೆಂಡ್ ಅದಿಲ್ಲ, ಇವತ್ತು ಗೆಟ್ಟಿದ್ದೆ. ಬಟ್ ವಿ ಆರ್ ಎಂಜಾಯಿಂಗ್ ಇಟ್. ನೋಡಿ, ಆ ವ್ಯೂ ಸಿಕ್ತಿತ್ತ ಇಲ್ಲಿ ನೋಡಿ ಗೈಸ್, ಆ ವ್ಯೂ ಸಿಕ್ತಿತ್ತ ಇಲ್ಲಿ. ಪಾಸಿಟಿವಿಟಿ ಎಲ್ಲದರಲ್ಲಿ ಇರಬೇಕು, ಗೊತ್ತಾಯ್ತಾ? ಹೌದೌದು, ಪಾಸಿಟಿವಿಟಿ ನಿನಗದಿಲ್ಲ, ಗೊತ್ತಾಯ್ತಲ್ಲ? ಲೇಟ್ ಬಂದಿದ್ದಿ, ಜವಾಬ್ದಾರಿ ಇಲ್ಲ. ನಾನು ಇವತ್ತು ಬೈಗಳು ತಿಂದುಕೊಂಡೆ ಬಂದದ್ದು. ಇವಳು 1 ಗಂಟೆ ಕೊಟ್ಟರೆ ಹೇಳಿಲ್ಲ, ನಾನು 12 ಗಂಟೆಗೆ ಮನೆಯಿಂದ ಹೊರಡಿದೆ ಮಂಗಳೂರಿಗೆ ಬರ್ಲಿಕ್ಕೆ. ಬೆಳಗ್ಗೆಯಿಂದ ಬೈಗಳು ತಿಂತಿದ್ದಲ್ಲ ಗೈಸ್ ಅವಳ ಕೈಯಿಂದ. ಇವತ್ತು ಇಡೀ ಜನ್ಮ ಬರ್ತಿ, ಇಡೀ ಅಲ್ಲ ಇನ್ನು ಈ ಟಾಪಿಕ್ ಇಡೀ ಜನ್ಮ ಬರ್ತಿ. ಜವಾಬ್ದಾರಿ ಇಲ್ಲ, ಜವಾಬ್ದಾರಿ ಇಲ್ಲ. ನನಗೆ ಗೊತ್ತುಂಟ, ಇಲ್ಲ ಅಂತ ಗೊತ್ತುಂಟ ನನಗೆ. ಲೆಸನ್ ನಂಬರ್ 1, ಹೇಳಿದ ಮಾತಾಗಿ ನಡ್ಕೊಳ್ಬೇಕು. ಅಂಕಲ್ ಒಟ್ಟಿಗೆ ಅಂಕಲಿಗೆ ಕಾಫಿಲಿ ಕೊಡ್ಲಿಕ್ಕೆ ಹೋಗ್ತಿದ್ದಾಳೆ. ಇದನ್ನು ಬೆಳಗ್ಗೆ ಎದ್ದು ಜಾಗಿಂಗ್ ಮಾಡುವಾಗ ಹೆಲ್ತಿ ಆಗಿರ್ತಿ. ಜವಾಬ್ದಾರಿ ಇಲ್ಲ, ಗೈಸ್. ಈಗ ಮರಳು ಕಟ್ಟಿಕೊಂಡು ಆಗೋ ಈಗ ಬಂದ್ವಿ, ರೀಚ್ ಆದ್ವಿ. ಅಲ್ಲಿ ಗೊತ್ತಿಲ್ಲ ನನಗೆ. ನೋಡ ಎಂತ ಶಾಪಿಂಗ್ ಅಂತ. ಅಲ್ಲೇ ಸೀದಾ ನಡ್ಕೊಂಡು ಆಚೆಗೆ ಹೋಗುದು. ಸೇಲ್ ಅಂತ ಹೇಳಿದ್ದಾರೆ ಗೈಸ್. ಆಗ ತುಂಬಾ ಜನ ಇತ್ತು, ಈಗ ಗೊತ್ತಿಲ್ಲ ಎಷ್ಟು ಜನ ಇರ್ತಾರೆ ಅಂತ. ಗೈಸ್, ಲೊಕೇಶನ್ಗೆ ರೀಚ್ ಆಗಿದ್ದೇವೆ. ಸಿ, ಬಟ್ ನಮಗೆ ಇದು ಶಾಪಿಂಗಿಗೆ ಬಂದಾಗ ಅನಿಸ್ತಾ ಇಲ್ಲ, ಯಾವುದೋ ಮದುವೆಗೆ ಬಂದಾಗ ಆಗ್ತುಂಟು ಗೈಸ್. ಗೈಸ್, ಜನ ತುಂಬಾ ಇದ್ದಾರೆ, ಆದ್ರೆ ನಮಗೆ ಎಂತ ಬೇಕು ನಮಗೆ ಗೊತ್ತಾಗ್ತಿಲ್ಲ. ಎಂತ ಸುಖ ಅಂತೆಲ್ಲ ತಗೊಳ್ಳುವಂಥದ್ದು. ನನಗೆಂತ ಸಹ ಸಿಗ್ತಾ ಇಲ್ಲ ಗೈಸ್. ನನಗೆ ಒಂದೇ ಒಂದು ಬ್ಲೇಸರ್ ಒಂದು ಇಷ್ಟ, ಅದು ಬಿಟ್ಟರೆ ಬೇರೆ ಎಂತ ಸಹ ಸಿಗ್ತಾ ಇಲ್ಲ ಇಲ್ಲಿ. ಅದೇ ಗೊತ್ತಾಗ್ತಿಲ್ಲ, ಎಲ್ಲ ಒಟ್ಟಿಗೆ ಡಂಪ್ ಉಂಟು. हम लोग क्या कर रहा है ಗೈಸ್? ಆಂಟಿ ಅರ್ಧ ಗಂಟೆ ಆಗಿ ಎಂತ ಸಿಗ್ಲಿಲ್ಲ ಅಂತಿದ್ದಾರೆ. ನಮಗಿನ್ನೆಂತ ಸಿಗ್ತದೆ ಗೊತ್ತಿಲ್ಲ. ಡಿಸಪಾಯಿಂಟೆಡ್. ಅದಕ್ಕೆ ಕಿಡ್ಸ್ ಸೆಕ್ಷನ್ ಇಂದ ಬಂದು ತಗೊಳ್ತಾ ಇದ್ದೇವೆ. ಚಂದ ಕಾಣ್ತುಂಟಾ? ಚಂದ ಕಾಣ್ತಾ ಉಂಟು. ಬೇರೆ ಕಲರ್ ನೋಡೊಂದ್ಸತಿ. ಇವಳು ಕಾಶ್ಮೀರಕ್ಕೆ ಹೋಗೋ ಪ್ಲಾನ್ ಇದ್ದಾಳ ಅಂತ. ಕಾಶ್ಮೀರ್ ಪ್ಲಾನ್ ಹಾಕೊಳ್ಳಿ. ಚಂದ ಕಾಣ್ತಾ ಉಂಟಲ್ಲ ಅದು. ಎಂತ ಹಾಕ. ಚಂದ ಕಾಣ್ತಾ ಉಂಟು ಇಂದು. ಅದರಲ್ಲಿ ತೆಗೀತೇನೆ, ಆಗ್ತದಲ್ಲ ಗೈಸ್. ಇಲ್ಲಿ ಬಿಲ್ಲಿಂಗ್ ಲೈನ್ ತುಂಬ ಉದ್ದ ಉಂಟು. ಅರೋಣ ಇವತ್ತು ಎಷ್ಟೊತ್ತಿಗೆ ಆಗ್ತದೆ ಅಂತೇಳಿ. ನಾವಿವತ್ತು ಇಲ್ಲೇ ಮಲ್ಕೊಳ್ಳಿಕ್ಕಿದ್ದೇವೆ ಗೈಸ್. ಡನ್ ವಿತ್ ಶಾಪಿಂಗ್. ಆ್ಯಕ್ಚುಲಿ ವಿಂಟರ್ ಶಾಪಿಂಗ್ ಮಾಡಿದ್ದು, ಜಾಕೆಟ್ಟು ಶೋಟರ್ ಅಂತೇಳಿ ಒಂದು. ಬಟ್ ಓಕೆ, ನಾವು ತಗೊಂಡದ್ರೆಲ್ಲ ಓಕೆ ಉಂಟಲ್ಲ, ಕ್ವಾಲಿಟಿ ತೊಂದರೆ ಇಲ್ಲ. 1 2 3 7 ಐಟಮ್. ಮತ್ತೊಂದು ಜಾಕೆಟ್ ಥರದ್ದು ಲೈಕ್ ಅದೊಂಥರ ಚಂದ ಉಂಟಲ್ಲ, ಕಾಶ್ಮೀರಲ್ಲಿ ಹಾಕುವಾಗ ಆರೆಂಜ್ ಟೈಪ್. ಮೇ ಬಿ ಇಲ್ಲಿ ಸೈಡಲ್ಲಿ ಫೋಟೋ ಹಾಕ್ತಾರೆ. ಅದು ಅವಳು ನೆಕ್ಸ್ಟ್ ಸ್ಟೋರಿಯಲ್ಲಿ ಹಾಕ್ತಾಳೆ. ಅದೇ
ಸೊ ಟೋಟಲ್ ಲೈಕ್ 1800 ಏನೋ ಸಮಥಿಂಗ್, 7 or 6 ಪೀಸಸ್. ಕ್ವಾಲಿಟಿ ಚಂದ ಇತ್ತು. ಸೊ ಅಗ್ರೀಡ್, ಅಪ್ರೂವ್ಡ್. ಬಟ್ ಅಷ್ಟು ಎಕ್ಸ್ಪೆಕ್ಟ್ ಮಾಡಿದಷ್ಟು ಎಂತ ಇರಲಿಲ್ಲ, ಕಲೆಕ್ಷನ್ ಇರಲಿಲ್ಲ. ಅದು ಗೊತ್ತಿಲ್ಲ, ನಾವು ಲೇಟ್ ಬಂದು ಖಾಲಿ ಐತೆ ಅಂತ. ಪುತ್ತೂರಲ್ಲಿ ಇದಕ್ಕೊಂದು ಚಂದ ಇರ್ತದೆ ಆ್ಯಕ್ಚುಲಿ. ಬಟ್ ಸ್ಟಿಲ್ ವಿಂಟರ್ ಕಲೆಕ್ಷನ್ ನನಗೆ ಇಷ್ಟ ಆಯಿತು. ಅದು ಚಂದ ಇತ್ತು. ಬೇರೆ ಆ ಥರದ್ದು ಯಾವ್ದು ನಾವು ಅಷ್ಟು ತಗೊಳ್ಳಿಲ್ಲ. ಸೊ ಈಗ ನಾವು ಹೋಗಬೇಕು ಗೈಸ್. ಬ್ಯಾಗಲ್ಲಿ ಉಸುಂಡು ಬಸ್ ಸ್ಟ್ಯಾಂಡ್ ಅದಂತ ಕಾಣಿಸ್ತಿಲ್ಲ ಬ್ರೋ. ನಾನು ಕೂಡ 10 ಗಂಟೆಗೆ ಇವಳೆಲ್ಲ ಬಂದಿಷ್ಟೇ. ಗೈಸ್ ಸಮಯ 9:30 ಐ ಗೆಸ್. ಜೋರು ಹಸಿವೆ ಆಯ್ತು. ಈಗ ಬಂದು ಆ್ಯಕ್ಚುಲಿ ಇನ್ನೊಂದು ಶಾಪ್ ನೋಡಿದ್ವಿ, ಅದಲ್ಲಿ ಕ್ಲೋಸ್ ಆಗಿತ್ತು. ಸೊ ಹಾಗಾಗಿ ಇಲ್ಲೇ ಬಂದಿದ್ದೇವೆ. ಸಂತೃಪ್ತಿ. ಜೋರು ಹಸಿವೆ ಆಗ್ತುಂಟು ಗೈಸ್. ನಂಗೊಂದು ಕಾಫಿ ಬೇಕು. ಅವಳಿಗೆ ಚಹಾ ಬೇಡ ಅಂತೆ, ಅವಳಿಗೆ ನಿದ್ರೆ ಬರೋದು. ಅವಳು ನಿದ್ರೆ ಮಾಡಿದ್ರೆ ಲೇಟ್ ಅಲ್ಲಿಂದ ಸಹ. ನಮಗೆ ಪಿಂಪಲ್ಸ್ ನೋಡಿ ಗೈಸ್. ಗೆಸ್ಟ್ ಅಪಿಯರೆನ್ಸ್ ಕ್ರೆಡಿಟ್. ಯಾ ಗೈಸ್, ಈಗ ಎಂತ ಫ್ರೈಡ್ ರೈಸ್ ತಿಂತಾರೆ. ತಿಂದು ಮನೆಗೆ ಹೋಗಿ ಆಗ ನೋಡಿದ ಮೂವಿ ಅರ್ಧದಲ್ಲಿ ಬಾಕಿ ಆಗಿದೆ. ಆ ಮೂವಿ ಕಂಟಿನ್ಯೂ ಮಾಡಲಿಕ್ಕೆ ಉಂಟು. ಮತ್ತು ಮನೆಯಲ್ಲಿ ಸ್ವಲ್ಪ ಗಮ್ಮತ್ತು ಮಾತಾಡಲಿಕ್ಕೆ. ಮೂವಿ ನೋಡೋದು ಅಷ್ಟೇ ಗೈಸ್. ಲೈಟ್ ಬಂತು ನಿನಗೆ. ಅಜ್ಜಿ ಅಜ್ಜಿ ಗ್ರ್ಯಾಂಡ್ ಮದರ್. ಟೀಚರ್ ಮಾಡು ಉಲ್ಗಿದು. ವೃತ್ತಿ ಆಯ್ ಹೇಳು ಬ್ಲಾಗ್ಗೆ. ನಿನ್ನನ್ನು ಒಂದು ಕ್ಲಿಪ್ ಹಾಕ್ತೇನೆ. ಎಂತದು ಬೇಗ ಗ್ಯಾಸ್ ಪಿಕ್ಚರ್ ನೋಡಲಿಕ್ಕೆ ಕಾಯ್ತಾ ಇದ್ದೇನೆ. ಅರ್ಧದಲ್ಲಿ ನಿಲ್ಲಿಸಿ ಹೋಗಿದ್ದಾನೆ. ಫುಲ್ ಸ್ಯಾಡ್. ಈಗ ಫೈನಲಿ ವ್ಲಾಗ್ ಮಾಡ್ತಾ ಇದ್ದೇನೆ. ಮರೆತೋಗಿದ್ದೆ ಆಲ್ಮೋಸ್ಟ್ ಯಾವ ವ್ಲಾಗ್ ಕತೆ. ಸೊ ಅಲ್ಲಿಂದ ಮನೆಗೆ ಬಂದು ರೆಸ್ಟ್ ತಗೊಂಡು ಸ್ವಲ್ಪ ಈಗ ಹೊರಟಿದ್ದೇನೆ. ಸೊ ನನಗೊಂದು ರಿಸೆಪ್ಷನಿಗೆ ಹೋಗ್ಲಿಕ್ಕೆ ಉಂಟು. ಸೊ ಅದಕ್ಕೆ ಹೊರಟಿದ್ದೇನೆ. ಸೊ ಚಳಿ ಇರೋದ್ರಿಂದ ಸ್ವೆಟರ್ ಹಾಕ್ಕೊಂಡಿದ್ದೇನೆ. ಸಿಂಪಲಾಗಿ ಹೊರಟಿದ್ದೇನೆ. ಕ್ರಿಶ್ಚಿಯನ್ ವೆಡ್ಡಿಂಗ್. ಆ್ಯಕ್ಚುಲಿ ನನಗೆ ಅಲ್ಲಿ ಎಂಥ ಡ್ರೆಸ್ ಹಾಕಿ ಹೇಗೆ ಹೊರಡಬೇಕು ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಕ್ರಿಶ್ಚಿಯನ್ ವೆಡ್ಡಿಂಗ್ ಅಟೆಂಡ್ ಮಾಡ್ತಾ ಇರೋದು. ಸೊ ರಿಸೆಪ್ಷನ್ ಹೇಳಬೇಕು ಅಂತ ಹೇಳಿದರೆ. ಸೊ ಗೈಸ್ ಲೊಕೇಶನ್ ರೀಚ್ ಆಗಿದ್ದೇನೆ. ಬಟ್ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೇನೆ. ಇವ್ರು ಕಾಲ್ಸ್ ತೆಗಿತಿಲ್ಲ. ಕಾಲ್ ಮಾಡಿದ್ರೆ ಮೇ ಬಿ ಡ್ರೈವಲ್ಲಿ ಇದ್ದಾರಾ ಎಂತ ಅಂತ ಗೊತ್ತಿಲ್ಲ. ಬಟ್ ನಾನಿಲ್ಲಿ ಕಾಯ್ತಾ ಇದ್ದೇನೆ ಗೈಸ್. ಯಾರಿಲ್ಲ ಇಲ್ಲಿ. ಒಳಗಡೆ ಸೌಂಡ್ ಅಂತ ಕೇಳ್ತಾ ಉಂಟು, ಮ್ಯೂಸಿಕ್ ಇದ್ದು. ಯಾರು ಪರಿಚಯ ಇಲ್ಲ ಗೈಸ್. ಇವ್ರು ಬರಬೇಕಷ್ಟೇ. ಕಾಯ್ದು ಕಾಲ್ ಮಾಡಿದೆ, ಕಾಲ್ ತೆಗಿತಿಲ್ಲ. ಸ್ವಲ್ಪ ಕಾಯ್ತಾನೆ. Done with function.